ವಿದೇಶಿ ಮಹಿಳೆ ಮೇಲಿನ ಅತ್ಯಾಚಾರ ಸಣ್ಣ ಕೇಸ್ ಎಂಬ ಹೇಳಿಕೆಯನ್ನು ನೀಡುವ ಮೂಲಕ ಕೊಪ್ಪಳದ ಸಂಸದ ರಾಜಶೇಖರ್ ಹಿಟ್ನಾಳ್ ವಿವಾದದ ಸುಳಿಗೆ ಸಿಲುಕಿದ್ರು. ಇದೀಗ ತಮ್ಮ ಹೇಳಿಕೆಯನ್ನು ಸಮರ್ಥಿಸಿಕೊಂಡಿದ್ದಾರೆ ರಾಜಶೇಖರ್ ಹಿಟ್ನಾಳ್. ಒಂದು ಘಟನೆಯನ್ನು ವೈಭವೀಕರಿಸೋದ್ರಿಂದ ಅಂಜನಾದ್ರಿಗೆ ಅವಮಾನ ಆಗುತ್ತೆ. ಅಂಜನಾದ್ರಿ ಹನುಮನ ಜನ್ಮಸ್ಥಳ ಎನ್ನುವ ನಂಬಿಕೆ ಇದೆ. ಅಂಜನಾದ್ರಿ ಜೊತೆಗೆ ಭಾವನಾತ್ಮಕ ಸಂಬಂಧ ಇದೆ. ನನ್ನ ಉದ್ದೇಶ ಅಂಜನಾದ್ರಿಯನ್ನು ವಿಶ್ವಕ್ಕೆ ಪರಿಚಯಿಸಲಿ ಅನ್ನೋದಾಗಿದೆ. ಇಲ್ಲಿ ನಡೆದಂಥ ಒಂದು ಘಟನೆ ವೈಭವೀಕರಿಸಿದ್ರೆ ಭಕ್ತರಿಗೆ ನೋವಾಗುತ್ತೆ, ಆಂಜನೇಯ ಭಕ್ತರಿಗೆ ನೋವಾಗುತ್ತೆ ಎನ್ನುವ ರೀತಿಯ ಉದ್ದೇಶ ನನ್ನ ಮಾತಿನಲ್ಲಿತ್ತು. ನನ್ನ ಮಾತನ್ನು ಸಂಪೂರ್ಣವಾಗಿ ತೋರಿಸಬೇಕು. ನೀವು ಕಟ್ ಮಾಡಿ ಎಡಿಟ್ ಮಾಡಿ ತೋರಿಸಿದ್ರೆ ಅದು ಅಪಭ್ರಂಶ ಆಗುತ್ತೆ. ಹೀಗಾಗಿ ಅಂಜನಾದ್ರಿಗೆ ಅವಮಾನ ಮಾಡದಂತೆ ಈ ಮಾತುಗಳನ್ನು ಹೇಳಿದ್ದೇನಂತ ರಾಜಶೇಖರ್ ಹಿಟ್ನಾಳ್ ಹೇಳಿದ್ದಾರೆ. ಇನ್ಸಿಡೆಂಟ್ ಆಯ್ತು ನಮ್ಮಲ್ಲಿ ಒಂದು ಸಣ್ಣ ಇನ್ಸಿಡೆಂಟ್ ಆಯ್ತು. ಅಂಜನಾದ್ರಿಯಲ್ಲಿ ಒಂದು ರೇಪ್ ಅಂಡ್ ಮರ್ಡರ್ ಕೇಸ್ ಆಯ್ತು. ದೊಡ್ಡ ಇನ್ಸಿಡೆಂಟ್ ಆಗಬಾರ್ದು, ನೋವಿನ ಸಂಗತಿ. ಆದ್ರೆ ಅದು ಎಷ್ಟು ಮಟ್ಟಿಗೆ ಪ್ರಚಾರ ಆಯ್ತು ಅಂದ್ರೆ ಇಂಟರ್ನ್ಯಾಷನಲ್ ಮಾಧ್ಯಮದಲ್ಲೆಲ್ಲ ಬಂತು. ಅದ್ರ ಇಂಪ್ಯಾಕ್ಟ್ ಎಷ್ಟಾಯ್ತು ಅಂದ್ರೆ ನಮ್ಮಲ್ಲಿ ಬರ್ತಕ್ಕಂಥ 50% ಟೂರಿಸಂ ಕಡಿಮೆ, ಈಗ 50% ಟೂರಿಸಂ ಕಡಿಮೆ. ಇಷ್ಟೆಲ್ಲ ಒಳ್ಳೆ ಸ್ಥಳಗಳಿದ್ರು ಕೂಡ ಪ್ರಚಾರ ಮಾಡಕ್ಕಾಗಲ್ಲ. ನೆಗೆಟಿವ್ ಆಗಿ ಒಂದು ಇನ್ಸಿಡೆಂಟ್ ಆದ್ರೆ ಅದು ದೊಡ್ಡ ಮಟ್ಟದಲ್ಲಿ ಪ್ರಚಾರ ಮಾಡ್ತಾರ. ಆದ್ರೆ ಇವತ್ತು ನೀವೇನ್ ಬಂದಿದ್ರಿ, ಬ್ಲಾಗರ್ಸ್ ಇರ್ಬೋದು, ಯೂಟ್ಯೂಬರ್ಸ್ ಇರ್ಬೋದು, ಇನ್ಫ್ಲುಯೆನ್ಸರ್ಸ್ ಇರ್ಬೋದು, ನಿಮ್ಗೆ ಬಹಳ ಈ ಆಯೋಜನೆ ಮಾಡಿದ ನಮ್ಮ ಭಾರತ ಪ್ರವಾಸೋದ್ಯಮ ಮಂತ್ರಾಲಯಕ್ಕೆ ಮತ್ತು ನಮ್ಮ DC ಆಗಿ ವಿಶೇಷವಾಗಿ ಅಭಿನಂದನೆ ಸಲ್ಲಿಸಲಿಕ್ಕೆ ಬಯಸ್ತೀನಿ. ನಾವು ಬಹಳಷ್ಟು ಸರಿ ಇದನ್ನು ವಿಚಾರ ಮಾಡ್ತಾ ಇದ್ವಿ, ಪ್ರಚಾರ ಮಾಡ್ಬೇಕಂತೇಳಿ. ಯಾಕಂದ್ರೆ ನಮ್ಮಲ್ಲಿ ಇಂಥಲ್ಲ ಎಲ್ಲ ಸ್ಥಳಗಳದಾವ. ಟೂರಿಸ್ಟ್ ಬರೋದ್ರಿಂದ ಆರ್ಥಿಕತೆ ಹೆಚ್ಚಾಗುತ್ತಾ, ನಮ್ಮಲ್ಲಿ ಇರ್ತಕ್ಕಂಥ ಉದ್ಯೋಗ ಸಿಗುತ್ತಾ, ಆಮೇಲೆ ನಮ್ಮಲ್ಲಿ ಇರ್ತಕ್ಕಂಥ ಹಿರಿಯರು ಉಳಿಸೋಗಿರ್ತಕ್ಕಂಥ ನಾವು ಒಂದು ಖುಷಿ ಏನ್ ಪಡ್ತೀವಿ ಅಂದ್ರೆ ನಮ್ಮ ಹಿರಿಯರು ಮಾಡೋಗಿದ್ರು ನಾವು ಅದನ್ನು ಉಳಿಸ್ಕೊಂಡ್ ಬಂದಿದ್ವಿ, ಕಾಪಾಡ್ಕೊಂಡ್ ಬಂದಿದ್ವಿ. ಪರಿಚಯಿಸ್ಲಿಕ್ಕಾಗಿಲ್ಲ ಆ ಕೆಲಸವನ್ನ ಈಗ ನಮ್ಮ DC ಅವರು, ನಮ್ಮ ಪ್ರವಾಸೋದ್ಯಮ ಇಲಾಖೆಯವರು ಮಾಡ್ತಾ ಇದಾರೆ ಅಚ್ಚುಕಟ್ಟಾಗಿ. ಇವತ್ತು ಬಹಳಷ್ಟು ಮೀಡಿಯಾಗಳು ಕೆಲಸ ಮಾಡ್ತಾವ. ಆದ್ರೆ ಅದಕ್ಕಿಂತ ಹೆಚ್ಚಿನ ಕೆಲಸ, ಒಳ್ಳೆ ಕೆಲಸವನ್ನ ನೀವು ಬ್ಲಾಗರ್ಸ್ಗಳು, ಯೂಟ್ಯೂಬರ್ಸ್ಗಳು ಮಾಡ್ತೀರಿ. ಅದು ನಮ್ಗೆ ಬಹಳ ಖುಷಿ ಆಗುತ್ತೆ. ಯಾಕಂದ್ರೆ ನೀವು ಎಲ್ಲಾ ಒಳ್ಳೆ ಸ್ಥಳಗಳನ್ನ ಪರಿಚಯ ಮಾಡ್ತೀರಿ. ಇವತ್ತು ಬಹಳಷ್ಟು ಬಗ್ಗೆ ಮೀಡಿಯಾ ಬಗ್ಗೆ ಏನ್ ಕಾಮೆಂಟ್ ಮಾಡಲ್ಲ. ಆದ್ರೆ ಯಾವ್ದು ನೆಗೆಟಿವ್ ಇನ್ಸಿಡೆಂಟ್ ನ ಬಹಳ ವೈಭವೀಕರಿಸ್ತಾರ. ಇಲ್ಲಿ ಇರ್ತಕ್ಕಂಥ ಒಳ್ಳೊಳ್ಳೆ ಸ್ಥಳಗಳನ್ನು ತೋರಿಸ್ಲಿಕ್ಕಾಗಲ್ಲ. ಅದು ಅವ್ರದ್ದು ಕೂಡ ಒಂದು, ಈಗ ಜನ ಏನ್ ನೋಡ್ತಾರ ಅದನ್ನ ತೋರಿಸ್ತಾರ. ಮೊನ್ನೆ ಒಂದು ಸಣ್ಣ ಇನ್ಸಿಡೆಂಟ್ ಆಯ್ತು ನಮ್ಮಲ್ಲಿ ಆಂಜನೇಯನ ಜನ್ಮಸ್ಥಳ, ಪವಿತ್ರ ಸ್ಥಳ, ಭಾವನಾತ್ಮಕ ಸಂಬಂಧ ಐತಿ. ವಿಶ್ವಾದ್ಯಂತ ಆಂಜನೇಯನ ಬಗ್ಗೆ ಒಳ್ಳೆ ಅಭಿಪ್ರಾಯ ಐತಿ. ಆಂಜನೇಯನ ಜನ್ಮಸ್ಥಳ ಅಂತ ಜನ ನಂಬ್ತಾರೆ. ನಾನು ಅವತ್ತು ಹೇಳಿದ್ದ ಉದ್ದೇಶ, ನನ್ನ ಕಳಕಳಿ ಏನಿತ್ತು, ನಂದು ಹೇಳಿದ್ದ ಉದ್ದೇಶ ಕಳಕಳಿ ಏನಿತ್ತು, ನೀವು ಅಂಜನಾದ್ರಿಯನ್ನು ವಿಶ್ವಕ್ಕೆ ಪರಿಚಯಿಸ್ರಿ. ಅಂಜನಾದ್ರಿ ಬಗ್ಗೆ, ಆಂಜನೇಯನ ಬಗ್ಗೆ ಇರ್ತಕ್ಕಂಥ ಎಲ್ಲ ಭಕ್ತರು ಕೂಡ ಆಂಜನೇಯ ಇಲ್ಲಿ ಹುಟ್ಟಿದ್ದಾನೆ ಅನ್ನೋದು ಪರಿಚಯ ಆಗಲಿ, ಅದನ್ನು ಪರಿಚಯಿಸ್ರಿ. ಅದನ್ನು ಪರಿಚಯ ಮಾಡಬೇಕಾದತ್ತೆ ಒಂದು ಘಟನೆಯನ್ನ ಜಾಸ್ತಿ ವೈಭವೀಕರಿಸಿದ್ರಿಂದ ಆಂಜನೇಯನ ಭಕ್ತರಿಗೆ, ಯಾರು ಆಂಜನೇಯ ಜನ್ಮಸ್ಥಳ ಅಂತಾರೆ ಅವ್ರಿಗೆ ನೋವಾಗುತ್ತೆ ಅನ್ನೋದು ನಂದು ಮಾತಿನ ಉದ್ದೇಶ, ಕಳಕಳಿ ನಂದು. ನಾನು ಅದ್ರಾಗ ಸ್ಪೀಚ್ ಮಾಡ್ಬೇಕಾದ್ರೆ ಏನು ಹೇಳೀನಿ, ನೀವು ಯಾವುದೇ ಮಾಧ್ಯಮ, ಒಂದು ಜವಾಬ್ದಾರಿಯುತ ಮಾಧ್ಯಮ ಇರಲಿ, ನಾನು ಮಾಡಿದ್ನ ನೀವು ಕರೆಕ್ಟಾಗಿ ತೋರಿಸ್ರಿ. ಜನ ತಪ್ಪು ಅನ್ನೋದಾದರೆ ಅದನ್ನು ನಾನು ಕ್ಷಮೆ ಕೇಳಿ, ನನಗೇನು ಹೆಸಿಟೇಷನ್ ಇಲ್ಲ. ನಾನು ಕರೆಕ್ಟೇ ಮಾತಾಡಿದ್ದೀನಿ. ಯಾವುದೇ ಜವಾಬ್ದಾರಿಯುತ ಮಾಧ್ಯಮ ಕೂಡ ತಮ್ಮ ಇದಕ್ಕೆ ಕಟ್ ಮಾಡ್ಕೊಂಡು ತೋರಿಸೋದು ಮಾಡಬೇಡ್ರಿ. ಇದನ್ನು ಮಾಡಿದರೆ ಅಂಜನಾದ್ರಿಗೆ, ಆಂಜನೇಯನ ಜನ್ಮಸ್ಥಳಕ್ಕೆ, ಆಂಜನೇಯನ ಭಕ್ತರಿಗೆ ಅವಮಾನ ಮಾಡಿದಂಗೆ ಆಕತ್. ನೀವು ಇವತ್ತು BJP ಅವ್ರು ಹೇಳ್ತಾರೆ ಖಂಡನೆ. ಹೌದಪ್ಪ, ಹಾಗಾದ್ರೆ ಅಂಜನಾದ್ರಿಯನ್ನು ವಿಶ್ವಕ್ಕೆ ಪರಿಚಯ ಮಾಡ್ರಿ, ಜನ್ಮಸ್ಥಳ ಅಂತ ಪರಿಚಯ ಮಾಡ್ರಿ, ದುರ್ಘಟನೆಗಳ ಬಗ್ಗೆ ಪ್ರಚಾರ ಕಡಿಮೆ ಮಾಡ್ರಿ ಅಂತ ನಾನು ಹೇಳಿದ ಉದ್ದೇಶ. ಇದನ್ನ ಹೇಳಿಕೆ ಖಂಡನೆ ಮಾಡ್ತಾರ, ಜನರಿಗೆ ಸ್ಪಷ್ಟನೆ ಮಾಡಲಿ BJP ಅವರು. ಅದನ್ನ ಒಂದ್ ನಿಮಿಷ, ಅದನ್ನೇ ನಾವು ಹೇಳಿಕೆಯನ್ನು ಖಂಡನೆ ಮಾಡ್ತಾರೆ BJP ಅವರು. ಅಂದ್ರೆ ಆದ್ರೆ ಕೆಲವಿಷ್ಟು ಮಂದಿ BJP ಅವರು, ಎಲ್ಲರ ಅಂತ ಅನ್ನಲ್ಲ, ಕೆಲವಿಷ್ಟು ಮಂದಿ ಖಂಡನೆ ಮಾಡ್ತಾರ. ಅವ್ರು ಖಂಡನೆ ಮಾಡ್ತಾರಂದ್ರ ದುರ್ಘಟನೆನ ಪ್ರಚಾರ ಮಾಡ್ಲಿ ಅಂತ ಸ್ಪಷ್ಟನೆ ಮಾಡ್ಲಿ, ಜನರಿಗೆ ಗೊತ್ತಾಗಲ್ಲ ಅವ್ರ ಮನೋಭಾವನೆ ಏನಿದೆ BJP ಅವ್ರದ್ದು ಅಂತೇಳಿ ಅಂಜನಾದ್ರಿ ಬಗ್ಗೆ. ಇವತ್ತು ನಾನು ಹೇಳಿದ್ದೀನಿ, ನಾನು ಸ್ಪಷ್ಟವಾಗಿ ಹೇಳಿದ್ದೀನಿ. ನಂದು ಯೂ ಟರ್ನ್ ಇಲ್ಲ, ಇದು ಇಲ್ಲ. ನಾನು ನೇರವಾಗಿ ಹೇಳ್ತೀನಿ. ನೀವು ನನ್ನ ಮನವಿ, ಅದು ರಿಕ್ವೆಸ್ಟ್ ಮಾಡಿದ್ದೀನಿ ಎಲ್ಲರಿಗೂ ಕೂಡ, ಮಾಧ್ಯಮದವ್ರಿಗೆ, ದಯವಿಟ್ಟು ನಮ್ಮಲ್ಲಿ ಇಂಥ ಪ್ರವಾಸಿ ಸ್ಥಳಗಳದವ, ನೀವು ಅವನ್ನ ಜಗತ್ತಿಗೆ ಪರಿಚಯ ಮಾಡೋ ಮುಂದ್ಗಡೆ ಒಳ್ಳೆಯದನ್ನು ಪರಿಚಯ ಮಾಡಿರಿ.
ಅಂಜನಾದ್ರಿ ಆಂಜನೇಯನ ಜನ್ಮಸ್ಥಳ, ಪವಿತ್ರ ಸ್ಥಳ, ಭಾವನಾತ್ಮಕ ಸಂಬಂಧ.